ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣ ಮಾಸದಲ್ಲಿ ನಮ್ಮ ತವ್ರ ಮನೆ ಕಡೆ ಈ ಥರ ತೋಟದ ಪೂಜೆ ಮಾಡ್ತಾರೆ. ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ವರ್ಷಕ್ಕೊಂದ್ಸಲ ಈ ರೀತಿ ಅಡಿಕೆ ಮರಕ್ಕೆ ಚಪ್ಪರ ಹಾಕಿ ಒಂದು ಮರಕ್ಕೆ ಸೀರೆ ಉಡಿಸಿ ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡೋ ರೀತಿಯೇ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಮಾಂಗಲ್ಯ ಸರ, ಬಳೆ, ಓಲೆ, ಹೂವು ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಈ ರೀತಿ ಪೂಜೆ ಮಾಡ್ತೀವಿ. ಕೆಲವರು ಗಣೇಶನ ಹಬ್ಬದ ದಿನ ಮಾಡ್ತಾರೆ. ಪೂಜೆ ಮಾಡಿ ನೈವೇದ್ಯಕ್ಕೆ ಹಬ್ಬದ ಅಡುಗೆನೇ ಮಾಡಿರ್ತೀವಿ. ನೈವೇದ್ಯಕ್ಕೆ ಅಂತ ಇಟ್ಟಿರೋದನ್ನು ಯಾರೂ ಊಟ ಮಾಡೋದಿಲ್ಲ. ಬದಲಾಗಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡೀ ತೋಟದ ಸುತ್ತಲೂ ಚರಗ ಹಾಕ್ತೀವಿ. ನೋಡಿ, ಈ ರೀತಿ ಬೆರಣಿನ ಒಬ್ಬರು ಇಟ್ಕೊಂಡು ಮುಂದೆ ಚರಗ ಹಾಕ್ಕೊಂತ ಹೋಗ್ತಾರೆ, ಹಿಂದೆ ಬೆರಣಿ ಇಟ್ಕೊಂಡವ್ರು ಹೋಗ್ಬೇಕು. ಈ ರೀತಿ ಪದ್ಧತಿ ಮಾಡ್ತೀವಿ. ಈ ರೀತಿ ಚರಗ ಹಾಕಿ ಮುಗಿಸೋವರೆಗೂ ಯಾರೂ ಮಾತಾಡೋ ಆಗಿರಲ್ಲ. ನಾವೆಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬಂದು ಮುಗಿಸ್ಬೇಕು. ಈ ರೀತಿ ಎಲ್ಲ ಆದಮೇಲೆ ಎಲ್ಲರೂ ಅಲ್ಲೇ ಊಟ ಮಾಡಿ ಬರ್ತಿದ್ವಿ ಪ್ರತಿ ಸಲ. ಈ ಸಲ ಮಳೆಯಿಂದಾಗಿ ಅಲ್ಲಿ ಯಾರೂ ಊಟ ಮಾಡಲಿಲ್ಲ, ಮನೆಗೆ ಬಂದು ಊಟ ಮಾಡ್ಕೊಂಡ್ವಿ. ನಂತರ ನಮ್ಮನೆ ಪಕ್ಕದಲ್ಲಿನೇ ಮೆಕ್ಕೆಜೋಳದ ಹೊಲ ಇತ್ತು. ಅದರಲ್ಲಿನೂ ಇವಾಗ ಇನ್ನೂ ಸಣ್ಣದಾಗಿ ಮೆಕ್ಕೆಜೋಳ ಬರ್ತಾ ಇದೆ. ನಿಮಗೆ ತೋರಿಸೋಣ ಅಂತ ಬಂದೆ. ಹಳ್ಳಿಯಲ್ಲಿರೋರು ಇದನ್ನೆಲ್ಲ ನೋಡ್ಕೊಂಡೇ ಬೆಳೆದಿರ್ತಾರೆ, ಅವರಿಗೆಲ್ಲ ಇದೇನು ವಸ್ತು ಅನಿಸಲ್ಲ. ಸಿಟಿಯಲ್ಲಿರೋರು ಇದು ನೋಡಿರಲ್ಲ, ಹಾಗಾಗಿ ಅವರು ಸ್ವಲ್ಪ ನೋಡ್ತಾರೆ ಅಂತ ತೋರಿಸೋಣ ಅಂತ ಬಂದೆ. ಸಿಟಿಯಲ್ಲೆಲ್ಲ ಇದನ್ನು ಮುಸ್ಕಿನ ಜೋಳ ಅಂತ ಕರೀತಾರೆ, ಹಳ್ಳಿ ಕಡೆ ಮೆಕ್ಕೆಜೋಳ ಅಂತ ಕರೀತಾರೆ. ಮುಸ್ಕಿನ ಜೋಳ ಎಳೆದಿದ್ದಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸಣ್ಣ ಮಕ್ಕಳಿಗೆ ಹೆಂಗೆ ಜುಟ್ಲಾಕ್ದಾಗ ಕ್ಯೂಟ್ ಕಾಣಿಸ್ತಿರ್ತಾರಲ್ಲ, ಅದೇ ರೀತಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ. ಈ ಟೈಮ್ನಲ್ಲಿ ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಚಂದ. ನಮ್ಮ ಕಣ್ಣು ಆಯಿಸಿದಷ್ಟು ದೂರನೂ ಹಸಿರಾಗೇ ಕಾಣಿಸ್ತಾ ಇರುತ್ತೆ. ಈ ಟೈಮ್ನಲ್ಲಿ ಹಳ್ಳಿಗೆ ಬರಬೇಕು ಅಂದ್ರೇ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ. ಇನ್ನು ಗುಡ್ಡ ಇರೋ ಪ್ರದೇಶದಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ. ನೋಡಿ, ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಾಯ್ತಾ? ಇದು ಸುವರ್ಣಗೆಡ್ಡೆ ಅಂತೇಳಿ. ಇದು ಯಾವಾಗಲೂ ಒಂದ್ಸಲ ತಂದು ಹಚ್ಚಿರೋದು. ತುಂಬ ಸೊಂಪಾಗಿ ಬೆಳ್ಕೊಂಡಿದೆ, ಹಾಗಾಗಿ ನಿಮಗೂ ಒಂದ್ಸಲ ತೋರಿಸೋಣ ಅಂತ ಬಂದೆ. ಹಾಗೆಯೇ ಅಲ್ಲೇ ನುಗ್ಗಿ ಮರ ಸಹ ಇದ್ವು. ಅವು ಸಹ ತುಂಬ ಸೊಂಪಾಗಿ ಬೆಳ್ಕೊಂಡಿದ್ವು. ನುಗ್ಗಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ನುಗ್ಗಿ ಸೊಪ್ಪನ್ನು ಸಹ ಸ್ವಲ್ಪ ಕಿತ್ಕೊಂಡೆ. ನೋಡಿ, ಇನ್ನೂ ಎಳೆದಿದೆ, ತುಂಬ ಚೆನ್ನಾಗಿದೆ. ಈ ನುಗ್ಗಿಕಾಯಿ ಸಹ ತುಂಬ ರುಚಿಯಾಗಿರ್ತವೆ. ಜವಾರಿ ಮರ ಆಗಿರೋದ್ರಿಂದ ಸಾಂಬಾರು ತುಂಬ ರುಚಿಯಾಗುತ್ತೆ. ಇದು ನೆಲಬಸಳೆ ಅಂತೇಳಿ. ಇದನ್ನು ಸಾಂಬಾರಿಗೆ, ಪಲ್ಯಕ್ಕೆ ಬಳಸ್ತಾರೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಮ್ಮ ಕಡೆ ಇದನ್ನು ಮೈಸೂರು ಬಸಳೆ ಅಂತಲೂ ಕರೀತಾರೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಇ, ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ಮು ಎಲ್ಲ ಇರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗಾಗಿ ಊಟದಲ್ಲಿ ಈ ಸೊಪ್ಪನ್ನು ಬಳಸೋದ್ರಿಂದ ತುಂಬ ಅನುಕೂಲ ಇದೆ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.